ಹಿಂದೆ ಪೊಲೀಸ್ ಆಫೀಸರ್ ಆಗಿದ್ದಂಥವ್ರು ತದನಂತರ LHಲ್ಲಿ ಬಾಂಬ್ ಇಟ್ಟು ಕೇಸನ್ನು ಎದುರಿಸಿ ಆಮೇಲೆ ಅವರೇ ಹೇಳ್ಕೊಂಡಿದ್ರು ಹೌದು ನಾನೇ ಇಟ್ಟಿದ್ದೆ ಅಂತೇಳಿ. ಬಟ್ ಸಾಕ್ಷಿ ಇಲ್ಲ ಅಂತ ಹೇಳ್ಬಿಟ್ಟು ಆಚೆ ಬಂದರು. ಆದರೆ ಈ ನಿವೃತ್ತವಾಗಿರುವಂಥವ್ರು ಅಂದರೆ ರಾಜೀನಾಮೆ ಕೊಟ್ಟು ಆಚೆ ಬಂದಿರುವಂಥ ಆಫೀಸರು ಪಕ್ಕದಲ್ಲಿ ರೌಡಿ ಶೀಟರ್ನ ಇಟ್ಕೊಂಡ್ಬಿಟ್ಟು ಮಾನವ ಹಕ್ಕುಗಳ ಆಫೀಸರ್ ಅಂತ ಹೇಳ್ತಾರೆ. ಒಯ್ಯೊಯ್ಯೊಯ್ಯೊ, ಈಗೆಲ್ಲವೂ ಕೂಡ ಮುಖವಾಡ ಬಯಲಾಗ್ತಾ ಇದೆ. ಆ ಚಿನ್ನಯ್ಯನ ಮುಖವಾಡ ಬಯಲಾಗಿದ್ದು ತದನಂತರ ಇನ್ನೊಬ್ಬರ ಮುಖವಾಡ, ಅದು ಸುಜಾತ ಭಟ್. ತದನಂತರ ಈಗ ಮಟ್ಟಣ್ಣವರ ಸುಳ್ಳು ಎಷ್ಟು ಹೇಳ್ತಾ ಇದ್ದಾರೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ. ನೋಡಿ ಇಲ್ಲಿ. ಗಿರೀಶ್ ಮಟ್ಟಣ್ಣನವರ್ ಮತ್ತೊಂದು ಸುಳ್ಳು ಬಯಲು. ರಾಜ್ಯದ ಜನತೆಯನ್ನ ಯಾಮಾರಿಸಿದ ಮಟ್ಟಣ್ಣವರ್ ರೌಡಿ ಶೀಟರ್ಗೆ ಮಾನವ ಹಕ್ಕು ಅಧಿಕಾರಿ ಪಟ್ಟ. ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹಿರಿಯ ಸಹೋದರಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಕನಿಷ್ಠ ಒಂದು 100 ಜನ ಪೊಲೀಸರು, 2 ಜಿಲ್ಲೆಯ ಪೊಲೀಸರು SPA ನೇತೃತ್ವದಲ್ಲಿ ಬಂದಿದ್ರು. ಬಂದಾಗ ಸಹಜವಾಗಿ ಆತಂಕದಲ್ಲಿ ಅವರ ಮನೆಯವರು ಕೂಡ ಸರ್ ಎದಕ್ಕೆ ಬಂದಿದ್ದೀರಿ ಅಂತ ಕೇಳಿದ್ರು. ಆ ನಂತರ ನಾವೆಲ್ಲರೂ ಕೂಡ ಅವ್ರನ್ನ ಕರ್ಕೊಂಡು ಹೋದಕ್ಕೆ ತಾವು ನೋಡಿದಿರಿ, ನಮ್ಮ ವೆಹಿಕಲ್ ನಲ್ಲೇ ಅವ್ರನ್ನ ಕರ್ಕೊಂಡು ಹೋಗಿದೆ. ಯಾರು ಕೂಡ ಅಡ್ಡಿಪಡಿಸಿಲ್ಲ. ಇವರು ಕೂಡ ಇದ್ದಾರೆ. ಸೊ ಇಡೀ ಸಿಸ್ಟಮ್ ಅರ್ಥ ಮಾಡ್ಕೋಬೇಕು, ಇಡೀ ವ್ಯವಸ್ಥೆ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಇದು ಧರ್ಮಸ್ಥಳ ಬುರುಡೆ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ್ ರೌಡಿ ಶೀಟರ್ನನ್ನ ತೋರಿಸಿ ಮೊನ್ನೆ ಮಾನವ ಹಕ್ಕು ಆಯೋಗದ ಅಧಿಕಾರಿ ಅಂತ ಪೋಸ್ಟ್ ಕೊಟ್ಟ ರೀತಿ. ಈ ವ್ಯಕ್ತಿಯನ್ನ ನೋಡಿ ಜನತೆ ಮತ್ತೆ ಮಟ್ಟಣ್ಣನವರ್ ಮಾತುಗಳನ್ನ ನಂಬಿಬಿಟ್ಟಿತ್ತು. ಆದ್ರೆ ಮತ್ತೆ ಗಿರೀಶ್ ಮಟ್ಟಣ್ಣನವರ್ ಬಣ್ಣ ಬಯಲಾಗಿದೆ. ಹೌದು, ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನದ ವೇಳೆ ಪ್ರತಿಕ್ರಿಯಿಸಿದ್ದ ಗಿರೀಶ್ ಮಟ್ಟಣ್ಣನವರ್ ನಮ್ಮ ಜೊತೆ ಮಾನವ ಹಕ್ಕುಗಳ ಅಧಿಕಾರಿಗಳು ಇದ್ದಾರೆ ಅಂತ ವ್ಯಕ್ತಿಯೊಬ್ಬನನ್ನ ಪರಿಚಯಿಸಿದ್ರು. ಆದರೆ ಆ ಮಾನವ ಹಕ್ಕುಗಳ ಆಫೀಸರ್ ಹುಬ್ಬಳ್ಳಿಯಲ್ಲಿ ಕುಖ್ಯಾತ ರೌಡಿ ಶೀಟರ್ ಮದನ್ ಬುಗಡಿ ಆಗಿದ್ದಾನೆ. ಈತನ ವಿರುದ್ಧ ಹುಬ್ಬಳ್ಳಿ ವಿವಿಧ ಠಾಣೆಗಳಲ್ಲಿ ರೌಡಿ ಶೀಟರ್ ಕೇಸ್ ಇದೆ. ಹಳೆ ಹುಬ್ಬಳ್ಳಿ ಶಿವಶಂಕರ್ ಕಾಲೋನಿಯ ತಾಂಡಾದ ನಿವಾಸಿಯಾಗಿರುವ ಮದನ್ ಬುಗಡಿ ಕೊಲೆ ಯತ್ನ, ಸುಲಿಗೆ, ದೊಂಬಿ, ದನಗಳ್ಳತನ ಸೇರಿ ವಿವಿಧ ಪ್ರಕರಣಗಳು ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದಾನೆ. ಕಳೆದ ಡಿಸೆಂಬರ್ 30ರಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಮದನ್ ಬುಗಡಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ರು. ಅಂದಹಾಗೆ ಮದನ್ ಬುಗಡಿ ಮೇಲೆ ದನಗಳ್ಳತನ ಕೇಸ್ ಕೂಡ ಇದೆ. ಕರೆದ್ರು ಬರೋದಿಲ್ಲ, ನಾನು ಮುಗಿಸ್ಕೊ ಫಸ್ಟು ಕೇಸ್ಗಳೆಲ್ಲ ಮುಗಿಸ್ಕೊಂಡ್ರು ಅದೆಲ್ಲ ಹೇಳ್ತೀನಿ. ಕೇಸ್ಗಳೆಲ್ಲ MOB ಕಾರ್ಡ್ ಇದೆ, ನಿಮ್ಮ ಮೇಲೆ ರೌಡಿ ಶೀಟ್ ಇದೆ, ಎಲ್ಲ ಮುಗಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಬಾಳು. ಏನು ಬಂದಿದೆ ರೌಡಿ ಶೀಟರ್ಗೆ ಆಫೀಸರ್ ಪಟ್ಟ. ಹಳೆ ಹುಬ್ಬಳ್ಳಿ ಶಿವಶಂಕರ್ ಕಾಲೋನಿ ನಿವಾಸಿ ಮದನ್ ಬುಗಡಿ ಕೊಲೆ ಯತ್ನ, ಸುಲಿಗೆ, ದೊಂಬಿ, ದನಗಳ್ಳತನದ ಆರೋಪಿ. 2017ರಲ್ಲಿ ನಡೆದ ಪರಶುರಾಮ್ ದೊಡ್ಡಮನಿ ಕೊಲೆ ಆರೋಪದಲ್ಲಿ ಮದನ್ ಬುಗಡಿ 2ನೇ ಆರೋಪಿ. ಸಾಕ್ಷ್ಯಾಧಾರಗಳ ಕೊರತೆಯಿಂದ ಮದನ್ ಬುಗಡಿ ಬಿಡುಗಡೆ. ದನಗಳ್ಳತನ, ಕಳ್ಳತನ ಮಾಡುವಲ್ಲಿ ನಿಸ್ಸೀಮ ಈ ರೌಡಿ ಶೀಟರ್. ಸದ್ಯ ಈಗ ಗಿರೀಶ್ ಮಟ್ಟಣ್ಣವರ ಹೇಳಿಕೆ ಭಾಳಷ್ಟು ರೀತಿಯ ಒಂದು ಚರ್ಚೆಯನ್ನು ಕಾರಣವಾಗ್ತಾ ಇರುವಂಥದ್ದು. ಹುಬ್ಬಳ್ಳಿಯ ರೌಡಿ ಶೀಟರ್ ಮದನ್ ಬುಗಡಿಯನ್ನು ಆಫೀಸರ್ ಅಂತ ಪರಿಚಯ ಮಾಡಿಕೊಂಡಿದ್ದು, ಇದಕ್ಕೆ ಮದನ್ ಬುಗಡಿ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ನಾನು ರೆಗ್ಯುಲರ್ ಅಂತ ಹೇಳಿಲ್ಲ ಅಂತ. ಸೊ ಬಗ್ಗೆ ಮಾತನಾಡಲು, ಆತನ ಬಗ್ಗೆ ಯಾವ ರೀತಿ ರೌಡಿ ಶೀಟರ್ ಇದೆ ಅಂತ ಮಾತನಾಡಲು ಕಮಿಷನರ್ ಶಶಿಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಮದನ್ ಬುಗಡಿಯವರ ಒಂದು ರೌಡಿ ಶೀಟರ್ ಸರ್ ಯಾವಾಗ ಓಪನ್ ಆಯಿತು, ಏನು? ಮದನ್ ಬುಗಡಿ ಅನ್ನೋಂಥ ವ್ಯಕ್ತಿ ಏನಿದ್ದಾರೆ, ಓಲ್ಡ್ ಹುಬ್ಳಿಯಲ್ಲಿ ಅವನ ಮೇಲೆ ಒಟ್ಟು ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ 8 ಕೇಸಸ್ ಇದೆ ನಮ್ಮ ಗಮನಕ್ಕೆ ಬಂದದ್ದು. 2005ರಿಂದ 2017 ನಡುವೆ ದಾಖಲಾದಂಥ ಪ್ರಕರಣಗಳು. ಅದರಲ್ಲಿ ಸುಮಾರು 5-6 ಪ್ರಕರಣಗಳು ಕ್ಲೋಸ್ ಆಗಿದೆ. ಇನ್ನು 1-2 ಇನ್ನೂ ಪೆಂಡಿಂಗ್ ಟ್ರಯಲ್ ಇದೆ ಅನ್ನೋದು ತಿಳಿದು ಬಂತು. 2017ರಲ್ಲೇನೋ ಒಂದು ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ಕೂಡ ಅವನ ಮೇಲೆ ದಾಖಲಾಗಿದೆ. ಆ ವ್ಯಕ್ತಿ ರೌಡಿ ಶೀಟರ್ಸ್ ಪೆರೇಡ್ಗಾಗಲಿ ಅಥವಾ ಸ್ಟೇಷನ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಕರೆಸಿದಂಥ ಸಂದರ್ಭದಲ್ಲಿ ಕಿರಿಕಿರಿ ಮಾಡಿದ್ದ ಅನ್ನೋಂಥದ್ದು ನಮ್ಮ ಅಧಿಕಾರಿಗಳು ಗಮನಕ್ಕೆ ತಂದರು. ಆ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಕೆ ನೀಡಲಾಗಿತ್ತು. ಮತ್ತು ರೌಡಿ ಶೀಟ್ ಕ್ಲೋಸ್ ಮಾಡಿ ಲಾಸ್ಟ್ 7-8 ವರ್ಷದಿಂದ ನನ್ನ ಮೇಲೆ ಯಾವುದೇ ಕೇಸ್ ಇಲ್ಲ ಅಂತ ಕೇಳಿದ್ದ. ಆದರೆ ನಮ್ಮ ಅಧಿಕಾರಿಗಳು ಅವನ ಆ್ಯಕ್ಟಿವಿಟಿ ಇನ್ನೂ ಇದೆ ಅನ್ನೋ ಕಾರಣಕ್ಕೆ ಕ್ಲೋಸ್ ಮಾಡಿರಲಿಲ್ಲ. ನಾನು ಯಾವೊಂದು NGO ಟೈಪ್ ಮಾಡ್ಕೊಂಡಿದ್ದಾರೆ ಅಥವಾ ಯಾವುದೋ ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ವೆರಿಫೈ ಮಾಡಲಿಕ್ಕೆ ಹೇಳಿದ್ದೀನಿ. ಅದೇನು ರೆಕಗ್ನೈಸ್ ಇದೆಯಾ ಅಥವಾ ರಿಜಿಸ್ಟ್ರೇಷನ್ ಆಗಿದೆಯಾ, ಮುಂಜಾಗ್ರತಾ ಕ್ರಮವಾಗಿ BNSS ಅಲ್ಲಿ ಒಂದು ಪ್ರಕರಣ ದಾಖಲಿಸಿಕೊಂಡು ಬೈಂಡ್ ಓವರ್ ಮಾಡೋ ಕೆಲಸ ಕೂಡ ಮಾಡಲಾಗಿದೆ. ಮಾನವ ಹಕ್ಕುಗಳ ಅಧಿಕಾರಿ ಅಂತ ಹೇಳಿಯೇ ಇಲ್ಲ. ಗಿರೀಶ್ ಮಟ್ಟಣ್ಣನವರ್ ಯಾಕೆ ಹೀಗೆ ಹೇಳಿದ್ರು? ಪಬ್ಲಿಕ್ ಟಿವಿಗೆ ರೌಡಿ ಶೀಟರ್ ಬುಗಡಿ ಹೇಳಿಕೆ. ಇನ್ನು ಗಿರೀಶ್ ಮಟ್ಟಣ್ಣನವರ್ ಹೇಳಿಕೆ ರೌಡಿ ಶೀಟರ್ ಮದನ್ ಬುಗಡಿ ಪ್ರತಿಕ್ರಿಯಿಸಿದ್ದಾರೆ. ನಾನು ಯಾವತ್ತೂ ಮಾನವ ಹಕ್ಕುಗಳ ಅಧಿಕಾರಿ ಅಂತ ಪರಿಚಯಿಸಿಕೊಂಡೇ ಇಲ್ಲ. ನನ್ನ ಹೆಸರನ್ನ ಮಟ್ಟಣ್ಣನವರ್ ಯಾಕೆ ಹೇಳಿದ್ರೋ ಗೊತ್ತಿಲ್ಲ ಅಂತ ರೌಡಿ ಶೀಟರ್ ಬುಗಡಿ ಹೇಳಿದ್ದಾರೆ. ನಾನು ರೌಡಿ ಶೀಟರ್ ಆಗಿದ್ರೂ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದ್ದೇನೆ ಎಂದಿದ್ದಾರೆ. ಧರ್ಮಸ್ಥಳ ವಿಚಾರದಲ್ಲಿ ಬುರುಡೆ ಗ್ಯಾಂಗ್ ಬಿಡುತ್ತಿರುವಂತಹ ಬುರುಡೆಗಳು ದಿನದಿಂದ ದಿನಕ್ಕೆ
ಒಂದು ರೀತಿಯಲ್ಲಿ ಅಸಲಿಯತ್ತು ತೋರ್ತಾ ಇರುವಂಥದ್ದು. ನಿನ್ನೆ ಮೊನ್ನೆಯೂ ಕೂಡ ಒಂದು ಸುದ್ದಿ ಹರಿದಾಡ್ತಿದೆ, ಹುಬ್ಬಳ್ಳಿಯ ರೌಡಿ ಶೀಟರನ್ನು ಅದರಲ್ಲೂ ಕೂಡ ಅಧಿಕಾರಿ ಅಂತ ಪರಿಚಯ ಮಾಡಿಸಿದ್ದು ಮಟ್ಟಣ್ಣವರು. ಆದರೆ ಇದಕ್ಕೆ ಆ ಒಂದು ರೌಡಿ ಶೀಟರ್ ಅಂತ ಕರೆಸ್ಕೊಳ್ಳುವಂಥ ಮದನ್ ಬುಗಡಿ ಅವರು ಹೇಳೋದೇ ಬೇರೆ. ಅಲ್ಲಿ ಏನು ನಡೀತಾ ಹೊತ್ತು ಇವರು ನಾನು ಖಾಸಗಿಯ ಒಂದು ಆಯೋಗದ ಸದಸ್ಯ ಅಂತ ಹೇಳಿದ್ರು ಕೂಡ ಗಿರೀಶ್ ಮಟ್ಟಣ್ಣವರು ಅಧಿಕಾರಿ ಅಂತ ಪರಿಚಯ ಮಾಡಿಸ್ತಾರೆ. ಸೊ ಹಾಗಿದ್ದರೆ ಇದಕ್ಕೆ ಆ ಒಂದು ಮದನ್ ಬುಗಡಿ ಏನು ಕ್ಲಾರಿಫಿಕೇಶನ್ ಕೊಡ್ತಾರೆ? ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತೋಣ. ಮದನ್ ಬುಗಡಿ ಅವರೇ, ಸದ್ಯ ನೀವು ರಾಜ್ಯದ ಈಗ ಹಾಟ್ ಟಾಪಿಕ್ ಏನಾಯ್ತು ಆ್ಯಕ್ಚುಲಿ ಅವತ್ತು ಮಟ್ಟಣ್ಣವ್ರು ಯಾಕೆ ನಿಮ್ಮ ಅಧಿಕಾರಿ ಅಂತ ಅಲ್ಲಿ ಪರಿಚಯ ಮಾಡಿಸ್ಕೊಟ್ರು? ಕೆಲವು ವರ್ಷಗಳಿಂದ ನಡೀತಾ ಇರುವಂಥ ಸೌಜನ್ಯ ಕೊಲೆ ಅತ್ಯಾಚಾರದ ಪ್ರಕರಣದ ವಿಷಯವಾಗಿ ನಮ್ಮ ಹೆಡ್ ಆಫೀಸಿಗೆ ಬೆಂಗಳೂರಿಗೆ ಒಂದು ಕರೆ ಬರುತ್ತೆ. ಸೌಜನ್ಯವರ ತಾಯಿ, ಸರ್ ಅನೇಕ ಸಂಘ ಸಂಘಟನೆಗಳು ಎಲ್ಲ ಬರ್ತಾ ಇದ್ದಾರೆ, ಮಾಧ್ಯಮ ವಿಡಿಯೋ ಆಡಿಯೋ ಅಂತ ಬರೀ ಕೇಳ್ತಾ ಇದ್ದಾರೆ. ಸರ್ ನಮ್ಗೆ ಯಾರ ಮೇಲೆ ನಂಬಿಕೆ ಇಡಬೇಕು, ಯಾರ ಮೇಲೆ ನಂಬಿಕೆ ಇಡಬಾರ್ದು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಸರ್ ನಿಮ್ಮ ಆಯೋಗ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೆ. ಇತ್ತೀಚಿನ ದಿನದಲ್ಲಿ ನೊಂದವ್ರಿಗೆ, ಅನ್ಯಾಯಕ್ಕಾದವ್ರಿಗೆ, ತುಳಿತಕ್ಕೊಳಗಾದವ್ರಿಗೆ ನೀವು ನ್ಯಾಯ ಕೊಡಿಸ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಯೂಟ್ಯೂಬಲ್ಲಿ ಸರ್ ನಿಮ್ಮ ನಂಬರನ್ನು ತೊಗೊಂಡು ಫೋನ್ ಮಾಡಿದ್ದೀವಿ ಅಂತ ನಮ್ಮ ಚೇರ್ಪರ್ಸನ್ ಅವ್ರಿಗೆ ಹೇಳಿದಾಗ ನಾವೆಲ್ಲರೂ ಜೊತೆ ಸೇರಿ ಧರ್ಮಸ್ಥಳಕ್ಕೆ ಹೋಗಿ ಮೊದಲನೇದಾಗಿ ಸೌಜನ್ಯ ಅವರ ತಾಯಿಗೆ ಅವ್ರ ಮನೆಗೆ ಹೋಗಿ ಭೇಟಿ ಕೊಟ್ಟು ಅವ್ರ ತಾಯಿಯ ಜೊತೆ ಮಾತುಕತೆ ಎಲ್ಲ ಆಗುತ್ತೆ. ಅದಾದಮೇಲೆ ನಾವು ಅಲ್ಲಿಂದ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ ಗಿರೀಶ್ ಮಟ್ಟಣ್ಣನವರನ್ನೋರು ನಮಗೆ ದಾರಿಯಲ್ಲಿ ಸಿಗ್ತಾರೆ. ಪೊಲೀಸ್ ಸ್ಟೇಷನ್ದ ಸ್ವಲ್ಪ ದೂರದಲ್ಲಿ ಸಿಗ್ತಾರೆ. ಅವರು ತಮ್ಮ ಸ್ವಂತ ಕಾರಿನಲ್ಲಿ ಕೂತ್ಕೊಂಡಿರ್ತಾರೆ, ನಾವು ಸಹ ನಮ್ಮ ಕಾರಿನಲ್ಲಿ ಹೋಗಿರುವಾಗ ಅವರು ಅಲ್ಲಿ ಸಿಗ್ತಾರೆ. ನಮ್ಮ ಪರಿಚಯ ಆಗುತ್ತೆ. ನಾವು ಹೇಳ್ತೀವಿ ನಮ್ಮದು ಸರ್ಕಾರ ರಹಿತ ಒಂದು ಸಂಸ್ಥೆ ಅಂತ NGO ಅಂತ ಹೇಳ್ತೀವಿ. ನಾವು ಯಾವುದೇ ಕಾರಣಕ್ಕೂ ಎಲ್ಲಿಯೂ ಗೌರ್ಮೆಂಟ್ ಅಧಿಕಾರಿಗಳಂತ ಹೇಳಿರಲ್ಲ. ಸರ್ ನಮ್ಮ ಜೊತೆಗೆ ಬನ್ನಿ ಅಂತ ಹೇಳ್ತಾರೆ. ನಾವು ಆಯಿತು ಹೋಗೋಣ ಅಂತ ಹೇಳಿ ನಾವು ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿರ್ತೀವಿ. ಆ್ಯಕ್ಚುಲಿ ಇವರಲ್ಲಿ ಬೈಟ್ ಕೊಡ್ತಾ ಇರುವಾಗ ನಾವು ಪೊಲೀಸ್ ಸ್ಟೇಷನ್ ಒಳಗಡೆ ಅವರು ಇನ್ಸ್ಪೆಕ್ಟರ್ ಜೊತೆ ಮಾತುಕತೆಯಾಗಿ ಮಟ್ಟಣ್ಣನವ್ರ ಮೇಲೆ FIR ಆಗಿದೆಯಾ ಅಂತ ಕೇಳಿ ಅಲ್ಲಿ ಹೊರಗಡೆ ಬಂದು ಅವ್ರ ಜೊತೆ ನಿಂತ್ಕೊಂಡಿರ್ತೀವಿ. ಯಾವುದೇ ಕಾರಣಕ್ಕೂ ನಾನು ಯಾವುದೇ ಮಾಧ್ಯಮದ ಮುಂದೆ ಪ್ರತಿಕ್ರಿಯೆ ನೀಡಿಲ್ಲ. ನಾನು ಗೌರ್ಮೆಂಟ್ ಆಫೀಸರು, ನಾನು ಮಾನವ ಹಕ್ಕು ಆಯೋಗದವನು ಅಂತ ಎಲ್ಲೂ ಹೇಳಲಿಲ್ಲ. ನಾವು ಸ್ಪಷ್ಟವಾಗಿ ಹೇಳಿದಿರಿ, ನಿಮ್ಮ ಪ್ರೈವೇಟ್ ಆರ್ಗನೈಸೇಷನ್ ಮಟ್ಟಣ್ಣವ್ರಿಗೆ ಹೇಳಿದಿರಿ. ಹೌದು ನಾವು ಪ್ರೈವೇಟ್ ಅಂತಾನೆ ಹೇಳಿದೆವು. ಸರ್ಕಾರ ರಹಿತ ಅಂತ NGO ಅಂತಂದರೆ ಅವ್ರಿಗೂ ತುಂಬ ಒಳ್ಳೆಯ ಇದೆ, ಅನುಭವ ಇದೆ. ಅದು ಏನು ಅಂತ ಅಷ್ಟಾಗಿಯೂ ಅವರು ಆ ಮಾತು ಯಾಕೆ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ. ನೀವು ಮಾನವ ಹಕ್ಕು ಆಯೋಗ ಏನು ಸರ್ ಅದು ಮಾನವ ಹಕ್ಕು ಆಯೋಗ ಏನದು ಪ್ರೈವೇಟ್ ಆರ್ಗನೈಸೇಷನ್ ಏನದು? ಇದು ನ್ಯಾಯಕ್ಕೆ ಒಳಗಾದವ್ರಿಗೆ ಮತ್ತು ಮಾನವ ಹಕ್ಕುಗಳ ಬಗ್ಗೆ ತಿಳಿ ಹೇಳುವುದ್ರ ಬಗ್ಗೆ ಇದು ಒಂದು ಸಂಸ್ಥೆ ಆಗಿರುತ್ತೆ. ಎಲ್ಲಿ ಯಾರಿಗೂ ಸಂವಿಧಾನದ ವಿಷಯ ಬಗ್ಗೆ ಯಾರಿಗೂ ಅರ್ಥ ಇಲ್ಲ, ಅದನ್ನು ಅರಿವು ಮೂಡಿಸುವಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ನೀವು ಮಟ್ಟಣ್ಣವ್ರಿಗೆ ಹೇಳಿದ್ರು ಕೂಡ ಅಧಿಕಾರಿ ಅಂತ ಪರಿಚಯ ಮಾಡಿಸಿ. ಹೌದು ಅದಕ್ಕೆ ಸ್ಪಷ್ಟವಾಗಿ ಇಲ್ಲ ಮಟ್ಟಣ್ಣವ್ರ ವಿಷಯ ಇದಕ್ಕೆ ನಮಗೆ ಸಂಬಂಧನೇ ಇಲ್ಲ. ನಾವು ಎಲ್ಲೂ ಅವ್ರ ಹತ್ರ ನಾವು ಅಧಿಕಾರಿಗಳು ಅಂತ ಹೇಳ್ಕೊಂಡೇ ಇಲ್ಲ. ಅಂದ್ರೆ ಬಳಕೆ ಮಾಡ್ಕೊಂಡ್ರೆ ಅಂತ ಕಾಣಿಸುತ್ತೆ ಅವರು ಏನಂತ ನಿಮ್ಮನ್ನ ಆಫೀಸರ್ಸ್ ಅಂತ ಹೇಳಿ ತೋರಿಸುವ ಅದಕ್ಕೆ ಎದುರಿಸ್ಬೇಕಂತ ಅವ್ರು ಈ ಯಾವ ಉದ್ದೇಶದಿಂದ ಹೇಳಿದಾರೆ ಅಂತ ಅದನ್ನು ನಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ನಾವಂತರೂ ಎಲ್ಲೂ ಯಾವುದೇ ಮಾಧ್ಯಮದ ಮುಂದಾಗ್ಲಿ ಮತ್ತೊಬ್ಬರ ಮುಂದಾಗಲಿ ನಾವು ಎಲ್ಲೂ ಹೇಳ್ಕೊಂಡಿಲ್ಲ. ನಮ್ಮದು ಹೆಂಗಂದರೆ ಸೂಕ್ಷ್ಮವಾಗಿ ತನಿಖೆ ಮಾಡಬೇಕು, ಎಲ್ಲಿ ಅನ್ಯಾಯಕ್ಕೊಳಗಾಗಿದ್ದಾರೆ ಅವ್ರಿಗೋಸ್ಕರ ನಾವು ನಿಲ್ಲುವುದು, ಧ್ವನಿ ಎತ್ತುವುದು ನಮ್ಮ ಕರ್ತವ್ಯವಾಗಿದೆ. ನಮ್ಮ ಸಂಘಟನೆದು ನಾವು NGO ಅಂತ ಮಾಡ್ಕೊಂಡಿರೋದೇ ಬಡವರಿಗಾಗಿ, ನಿರ್ಗತಿಕರಿಗಾಗಿ, ಶಿಕ್ಷಣಕ್ಕಾಗಿ ನಾವು ಮಾಡ್ಕೊಂಡಿದ್ದೀವಿ. ಅದಕ್ಕಾಗಿ ಅಲ್ಲಿ ಒಂದು ಅನ್ಯಾಯ ಆಗಿದೆ ಅಂತ ತಿಳಿದಾಗ ನಾವು ಆ ಕ್ಷೇತ್ರಕ್ಕೆ ಹೋಗಿದ್ದು ನಿಜ. ಆದ್ರೆ ನಾವೆಲ್ಲೂ ನಾನು ಅಧಿಕಾರಿ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಒಟ್ಟಿನಲ್ಲಿ ಬುರ್ಡೆ ಗ್ಯಾಂಗ್ ಇನ್ನೂ ಸಹ ಬುದ್ಧಿ ಕಲ್ತಿಲ್ಲ ಅಂತ ಕಾಣುತ್ತೆ. ಇಷ್ಟು ದಿನ AI ವಿಡಿಯೋ ಮೂಲಕ ರಾಜ್ಯ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಗೆ ಹಾರಿಸಿದವರು ಈಗ ಕ್ಯಾಮೆರಾ ಮುಂದೆಯೇ ಜನರನ್ನ ಮೂರ್ಖರನ್ನಾಗಿಸಲು ಹೋಗಿ ಅವೇ ತೋಡಿದ ಹಳ್ಳದಲ್ಲಿ ಬೀಳ್ತಾ ಇದ್ದಾರೆ. ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.